3 ರಾಜ್ಯಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು. ಚಿಂತಾಮಣಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಬಿಜೆಪಿ ಅಭೂತಪೂರ್ವ ಗೆಲುವು. ಚಿಂತಾಮಣಿ ತಾಲೂಕು ಕಚೇರಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಬಿಜೆಪಿ ಕಾರ್ಯಕರ್ತರ ಜೈಕಾರ. ದೇಶಾದ್ಯಂತ ಹಬ್ಬಿದ್ದ ಕೇಸರಿ ಅಲೆ. ಚಿಂತಾಮಣಿಯಲ್ಲಿ ವಿಜಯೋತ್ಸವದ ಮೆರುಗು. ಪಶ್ಚಿಮ ಬಂಗಾಳ, ಪಾಂಡಿಚೇರಿ ಮತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬಿಜೆಪಿ ಕಾರ್ಯಕರ್ತರು ಇಂದು ಸಂಭ್ರಮಾಚರಣೆ ನಡೆಸಿದರು. ನಗರದ ತಾಲೂಕು ಕಚೇರಿ ಆವರಣದ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಪಕ್ಷದ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ತಮ್ಮ ಸಂತೋಷವನ್ನ ಹಂಚಿಕೊಂಡರು. ಪರಸ್ಪರ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನ ಆಚರಿಸಿದರು. ಬಿಜೆಪಿ ಯುವ ಮುಖಂಡರಾದ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಮಹೇಶ್ ಬಾಯ್ ಮಾತನಾಡಿ, ದೇಶದ 3 ಪ್ರಮುಖ ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿರುವುದು ಹೆಮ್ಮೆಯ ವಿಷಯ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿಗೆ ಈ ಫಲಿತಾಂಶವೇ ಸಾಕ್ಷಿಯಾಗಿದೆ. ಇದು ಬರೀ ಚುನಾವಣಾ ಗೆಲುವಲ್ಲ, ಭಾರತದ ಅಖಂಡತೆಯ ವಿಜಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಬಿಜೆಪಿ ಹಿರಿಯ ಮುಖಂಡರಾದ ಶಿವಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಜನ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದು ಕೇವಲ ಸುಳ್ಳು ಭರವಸೆಗಳ ಮೂಲಕ ಜನರನ್ನ ದಿಕ್ಕು ತಪ್ಪಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಶಿವಾರೆಡ್ಡಿ ದೂರಿದರು. ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ ರೆಡ್ಡಿ, ಪಕ್ಷದ ತಾಲೂಕು ಮಾಜಿ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ, ಕೊರಟಹಳ್ಳಿ ಮಂಜು, ಅಂಜನಪ್ಪ, ನಗರ ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವ, ಶ್ರುತಿ, ಪ್ರಕಾಶ್ ಗುಪ್ತಾ, ಆನಂದ್, ವೆಂಕಟ ಶಿವಪ್ಪ, ಹೊಸೂರು ಅಂಜನಪ್ಪ, ನರ್ನಕಲ್ ಚಂದ್ರಶೇಖರ್, ಬಾಲಕೃಷ್ಣ, ಬನಹಳ್ಳಿ ಮಂಜು, ಸದಾಶಿವ, ಮಮತಾ, ನಂದಕುಮಾರಿ, ವೇದಾವತಿ, ಪದ್ಮ, ಅರ್ಜುನ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಜನರು ಆದೇಶ ಮಾಡಿರ್ತಾರೆ. ಅಂತ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಇಬ್ಬರೂ 2 ಜೋಡೆತ್ತುಗಳ ಥರ ಕಷ್ಟಪಟ್ಟು ಈ ದೇಶ ಭಾರತೀಯ ಜನತಾ ಪಾರ್ಟಿಯ ಒಂದು ಅಖಂಡತೆಯನ್ನು ಹಾಗೂ ಈ ಭಾರತ ದೇಶದ ಅಖಂಡತೆಯನ್ನು ಮುಂಚೂಣಿಯಲ್ಲಿ ಕರ್ಕೊಂಡು ಹೋಗಲು ಯಶಸ್ವಿಯಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ, ತಮಗೆ ಏನು ಈ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಇವತ್ತು ಅವರಿಗೆ ಒಂದು ಶ್ಲಾಘನೀಯವಾದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದೆ. ಬಂಧುಗಳೇ, 3 ರಾಜ್ಯಗಳಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಯಾಕಂದರೆ ಪಶ್ಚಿಮ ಬೆಂಗಾಲದಲ್ಲಿ ನಮಗೂ ಸ್ವತಂತ್ರ ಬಂದ್ರೂ 70 ವರ್ಷ ಆಗಿದೆ. ಆದ್ರೂ ಸಹ ಅಲ್ಲಿನ ಜನ ಇದುವರೆಗೂ ಸ್ವತಂತ್ರವಾಗಿ ಬದುಕಿಲ್ಲ. ಅವರು ಕೆಲವು ದಿನ ಕಾಂಗ್ರೆಸ್ ಅವರು ಆಡಳಿತ ಮಾಡಿದರು, ಆವಾಗಲೂ ಹಂಗೆ ಆಗಿತ್ತು. ಮತ್ತು ಲೆಫ್ಟ್ ಪಾರ್ಟಿಗಳು ಒಂದು 30 ವರ್ಷ 34 ವರ್ಷ ಆಡಳಿತ ಮಾಡಿದರು, ಆವಾಗಲೂ ಹಂಗೆ ಯಾವ ಜನಸಾಮಾನ್ಯರನ್ನು ಕಡೆಗಣಿಸ್ತಾನೇ ಇದ್ರು. ಮತ್ತು ಇದಕ್ಕೆ ಮುಂಚೆ ಪಶ್ಚಿಮ ಬೆಂಗಾಲ CM ಆಗಿದ್ದರು ಮಮತಾ ಬೆನರ್ಜಿ ಯಾವ ಥರ ಮಾಡಬಾರ್ದು ಕೆಲಸಗಳೆಲ್ಲ ಯಾವ ಥರ ಮಾಡಿದ್ರು. ಅಲ್ಲಿ ಕೊಲೆಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಅಧಿಕಾರಿಗಳನ್ನ ಯಾವ ಥರ ದುರುಪಯೋಗ ಮಾಡಿಕೊಂಡು ಯಾವ ಥರ ಮಾಡಿದೆ ಅಂದರೆ, ಮೊನ್ನೆ ಇವರು ಹೇಳ್ತಾ ಇದ್ರು ಸಮೀಕ್ಷೆಗಳೆಲ್ಲ ಅವರು ಹೋದಾಗ ವಿಲೇಜ್ಗಳಲ್ಲಿ ಅವ್ರು ಓಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಭಾಜಪಕ್ಕೆ. ಆದ್ರೂ ಸಹ ಅವರು ಮತ್ತೆ ಏನಾಗುತ್ತೆ ಅನ್ನೋ ಅವ್ರಿಗೂ ಭಯ ಬಿದ್ದು ಅವ್ರೂ ಸಹ ಬಾಯಿ ಬಿಡ್ತಾ ಇರಲಿಲ್ಲ. ಅಷ್ಟು ಒಂದು ಭಯಭೀತರಾಗಿದ್ರು ಬಂಗಾಲದಲ್ಲಿ. ಇವಾಗ ನಿಜವಾದ ಸ್ವತಂತ್ರ ಬಂಗಾಲದಲ್ಲಿ ಬಂದಿದೆ ಅಂದರೆ, ಇವಾಗ ನಿನ್ನೆ 4ನೇ ತಾರೀಕು ನಮ್ಮ ಮೋದಿ ಅವರು ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು ಹೇಳ್ತಾನೆ ಇದ್ರು, ನಿಜವಾದ ಸ್ವತಂತ್ರ ಬರುತ್ತೆ. ನಮ್ಮ 4ನೇ ತಾರೀಕಿನಿಂದ TMC ಗೂಂಡಾಗಲೆಲ್ಲ ಎಲ್ಲೆಲ್ಲಿರ್ತಾರೋ ಅವ್ರನ್ನ ಹುಡುಕಿ ಒಳಗಡೆ ಹಾಕ್ತೀವಿ. ಆ ಗೂಂಡಾಗಲ್ಗೆಲ್ಲ ಆಲ್ರೆಡಿ ನಿನ್ನೆಯಿಂದಾನೇ ಶುರುವಾಗಿದೆ, ಅವ್ರಿಗೆ ನಡಕ ಶುರುವಾಗಿದೆ. ಅದರಿಂದ ಇನ್ನೂ ಈಗ ಕಾಂಗ್ರೆಸ್ ನಾವೇನೋ ಕೇರಳದಲ್ಲಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಬಿಂಬಿಸ್ತಾ ಇದ್ದಾರೆ. ಅದರಲ್ಲಿ ಅಲ್ಲಿ ಪ್ರತ್ಯಾಮ್ನಾಯ ಇಲ್ಲ. ಈಗ LDF ಅವರು ಮಿತ್ರಪಕ್ಷಗಳೇ ಎಲ್ಲ. ಅವರು ಪಶ್ಚಿಮ ಬೆಂಗಾಲದಲ್ಲಿನೂ ಸಹ ಮಮತಾ ಬೆನರ್ಜಿ ಅವ್ರ ಮಿತ್ರಪಕ್ಷಗಳೇ. ಇಲ್ಲಿ ಅವ್ರವ್ರಿಗೆ LDF UDF ಅಂತ ಅವ್ರು ಬಿಟ್ಟು ಇವ್ರನ್ನ ಕೊಟ್ಟಿದ್ದಾರೆ. ಅಲ್ಲಿ ನಾವು ಪ್ರಾತಿನಿಧ್ಯ ಇಲ್ಲ. ಅದಕ್ಕೋಸ್ಕರ ಅಲ್ಲೇನೋ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಬಿಟ್ಟರೆ ಮಿಕ್ಕಿದ್ದ 4 ರಾಜ್ಯಗಳಲ್ಲಿ ಧೂಳಿಪಟ ಆಗಿದೆ ಕಾಂಗ್ರೆಸ್. ನಮಗೂ
ಈ ಅಸ್ಸಾಮಲ್ಲಿ ನಾವು ಮೂರನೇ ಸಲ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದೀವಿ. ಅಸ್ಸಾಮಲ್ಲಿ ಎಷ್ಟು ಸೀಟ್ ಬಂದಿದ್ದೋ ಈ ಪಂಚ ರಾಜ್ಯಗಳಲ್ಲಿನೂ ಸಹ ಅವ್ರಿಗೆ ಅಷ್ಟೇ ಸೀಟೇ ಬಂದಿರೋದು. ಕಾಂಗ್ರೆಸ್ 5 ರಾಜ್ಯಗಳಲ್ಲಿ ಸೇರಿ ನಮಗೂ ಅಸ್ಸಾಂನಲ್ಲಿ ಎಷ್ಟು ಸೀಟ್ ಬಂದಿದ್ದೋ ಅಷ್ಟು ಸೀಟ್ ಬಂದಿದೆ. ಅದೇ ಕಾಂಗ್ರೆಸ್ ಎಲ್ಲೂ ಇಲ್ಲ. ಮುಂದಿನ ದಿನಗಳಲ್ಲಿನೂ ಸಹ ಕರ್ನಾಟಕದಲ್ಲಿ ಇದೇ ಗದ್ದೆ. ಕಾಂಗ್ರೆಸ್ಗೆ ಎಲ್ಲರೂ ನೋಡ್ತಾ ಇದ್ದಾರೆ ಯಾವಾಗ ಅಂತ. ನಿನ್ನೆ 2 ಉಪಚುನಾವಣೆ ನಡೆದಿದೆ. ಅದೇ ಅವರು ಅನುಕಂಪ ಇತ್ತು ಅವ್ರ ಮೇಲೆ, ಆಡಳಿತ ಅವ್ರದ್ದೇ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಅಧಿಕಾರ ದುರುಪಯೋಗನ ಮಾಡಿಕೊಂಡಿದ್ದಾರೆ. ಅನುಕಂಪದಿಂದ ನಾವು 2 ಕಡೆ ಸೋತಿರ್ಬೋದು. ಆದ್ರೂ ಸಹ ಕರ್ನಾಟಕದಲ್ಲಿ ಜನ ನಮ್ಮ ಪರವಾಗಿ ದೇಶದಲ್ಲಿನ ಜನ ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇನ್ನು ಮುಂದೇನೂ ಸಹ ಎಲ್ಲ ಚುನಾವಣೆಗಳಲ್ಲೂ ಸಹ ಮೊನ್ನೆ MP ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಅನೇಕ ಚುನಾವಣೆಗಳು ನೀವು ನೋಡಿದ್ದೀರಿ. ಎಲ್ಲ ಕಡೆಯೂ ಕ್ಲೀನ್ ಸ್ವೀಪ್ ಮಾಡ್ತಾ ಬಂದಿದೆ. ಮಿಕ್ಕಿದ್ದ ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಬೈ ಎಲೆಕ್ಷನ್ ನಡೆದಿದೆ. ಎಲ್ಲ ಕಡೆನೂ BJPನೇ ಸ್ವೀಪ್ ಮಾಡಿದೆ. ಎಲ್ಲ ಸ್ಥಾನಿಕ ಸಂಸ್ಥೆ ಎಲೆಕ್ಷನ್ ಆಗಿರ್ಬೋದು, ಎಲ್ಲ ಕಡೆನೂ BJP ಪ್ರಬಂಧನ ಆಗ್ತಾ ಇದೆ. ಮುಂದೆ ದಿನಗಳಲ್ಲಿ ಕರ್ನಾಟಕದಲ್ಲಿನೂ ಸಹ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೋ ಅದೇ ರಿಸಲ್ಟು ಕರ್ನಾಟಕದಲ್ಲಿ ಭಾಜಪಕ್ಕೆ ಅನುಕೂಲವಾಗಿ ಬರುತ್ತೆ. ಯಾರೂ ಸಹ ಈ ಥರ ಈಗ ಸಿದ್ದರಾಮಯ್ಯ ಮಾಡ್ತಾ ಇರೋದು ನೋಡಿದರೆ ಅಲ್ಲಿ ಪಶ್ಚಿಮ ಬಂಗಾಳ ಮಮತಾ ಬೆನರ್ಜಿ ಯಾವ ಥರ ರೌಡಿಯಿಸಮು ದಬ್ಬಾಳಿಕೆ ಮಾಡ್ತಾ ಇದ್ರೆ ಇಲ್ಲಿ ಅಲ್ಲಿ ಅದು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಒಂದೂವರೆ ವರ್ಷ ಅವ್ರದ್ದು ನಡೆಯಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲೂ ಸಹ ಅವ್ರದ್ದು ಆಡಳಿತಕ್ಕೆ ಬರೋದಿಲ್ಲ. ಇನ್ನು ಮುಂದೇನೂ ಸಹ ಎಲ್ಲ ರಾಜ್ಯಗಳಲ್ಲೂ BJPದ ಪ್ರಪಂಚನ. ನಾವು BJP ದೇಶದ ಪರವಾಗಿರ್ತೇವೆ, ಜನರ ಪರವಾಗಿರ್ತೀವಿ. ಎಲ್ಲರ ಜನ ಶಾಂತಿ ಸುಭದ್ರತೆಯಿಂದ ಬದುಕಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಜನ ಮ್ಯಾಂಡೇಟ್ ಕೊಡ್ತಾ ಇದ್ದಾರೆ. ನಾವು ಈಗ ಪಂಚರಾಜ್ಯಗಳಲ್ಲಿ ಎಲ್ಲ ಜನರಿಗೂ ನಮ್ಮನ್ನು ಬೆಂಬಲಿಸಿದ ಎಲ್ಲ ಜನರಿಗೂ ಚಿಂತಾಮಣಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಗೋಪಿಯನ್ನ, ನಮ್ಮ ನಾಯಕರಾದ ಗೋಪಿಯನ್ನ ಪರವಾಗಿ ಎಲ್ಲ 5 ಪಂಚರಾಜ್ಯಗಳ ಚುನಾವಣೆ ಎಲ್ರಿಗೂ ಸಹ ಗೆದ್ದಿರುವ ಅಭ್ಯರ್ಥಿಗಳಿಗೂ ಮತ್ತು ಅಲ್ಲಿನ ಜನತೆಗೂ ಅಭಿನಂದನೆಗಳನ್ನು ತಿಳಿಸ್ತಾ ಈ 4 ಮಾತುಗಳು ಮಾತಾಡೋ